this session, I am going to welcome to you all to the Digital Learning Department of Collegiate Education. In this session, I am going to cover the topic Introduction to Companies Act 2013 and its features. Before going to the Introduction to Companies Act 2013, let us briefly know some development of Companies Act in India. The development of Companies Act in India was started in the year 1850 by introducing the Act, Companies Act of 1850, and this Act was subject to changes many times, and some Act was reintroduced in the year 1913 and also in the year 1956. This Companies Act 1956 was one of the very important act relating to the companies affairs in India, and this act was introduced in India and implemented in India after the independence. This act was in existence in India relating to the company years almost for 56 years. Due to the development of many things all over the world relating to the company's affairs, a new bill called Companies Amendment Bill was introduced in the Parliament in the year 2009 called Companies Amendment Bill of 2009, and this bill was rejected and the new bill was reintroduced again to the Parliament in the year 2011 called Companies Amendment Bill of 2011, and this bill got the assent of the President on 29th August 2013, and this act was named as Companies Act of 2013. Many changes were introduced in this Companies Act 2013, and this act replaces the then existing Companies Act called Companies Act of 1956, and this act is extend to whole of India. ವಿದ್ಯಾರ್ಥಿ ಮಿತ್ರರೇ, ನಾವು ಕಂಪನಿಯ ಕಾಯ್ದೆ 2013ರ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಭಾರತದಲ್ಲಿ ಕಂಪನಿಯ ಕಾಯ್ದೆ ಹೇಗೆ ಬೆಳೆದು ಬಂತು ಅನ್ನೋದು ಒಂದು ಸಣ್ಣ ಸಂಕ್ಷಿಪ್ತವಾದ ಒಂದು ಬೆಳವಣಿಗೆಯನ್ನು ನಾವು ತಿಳಿಯೋದಾದರೆ, ಭಾರತದಲ್ಲಿ ಕಂಪನಿಯ ಕಾಯ್ದೆ 1850ರಲ್ಲಿ ಕಂಪನಿಯ ಕಾಯ್ದೆ 1850 ಅನ್ನೋ ಒಂದು ಆ್ಯಕ್ಟನ್ನು ಜಾರಿಗೆ ತರೋ ಮೂಲಕ ಪ್ರಾರಂಭ ಆಗಿದೆ ಮತ್ತು ಈ ಒಂದು ಆ್ಯಕ್ಟು ಹಲವಾರು ಬಾರಿ ಬದಲಾವಣೆಗೆ ಒಳಪಟ್ಟಿದೆ ಮತ್ತು ಬೇರೆ ಹೊಸ ಹೆಸರಿನಲ್ಲಿ ಕಂಪನಿಯ ಕಾಯ್ದೆ ಜಾರಿಗೆ ಬಂದಿತ್ತು. ಅವುಗಳಲ್ಲಿ ತುಂಬ ಮುಖ್ಯವಾದವು ಯಾವುದಂತಂದರೆ ಕಂಪನಿಯ ಕಾಯ್ದೆ 2013, ನಂತರ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಕಂಪನಿಯ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಜಾರಿಗೆ ಬಂದಂತಹ ಆ್ಯಕ್ಟು ಕಂಪನಿಯ ಕಾಯ್ದೆ 1956. ಈ ಒಂದು ಭಾರತೀಯ ಕಂಪನಿಯ ಕಾಯ್ದೆ 1956 ಸುಮಾರು 56 ವರ್ಷಗಳವರೆಗೆ ಇದು ಜಾರಿಯಲ್ಲಿತ್ತು ಮತ್ತು ನಂತರದ ದಿನಗಳಲ್ಲಿ ಕಂಪನಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬದಲಾವಣೆ ತುಂಬ ಅಗತ್ಯ ಆಗಿತ್ತು. ಹಾಗಾಗಿ 2009ನೇ ಇಸವಿನಲ್ಲಿ ಭಾರತೀಯ ಕಂಪನಿಯ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಕಂಪನೀಸ್ ಅಮೆಂಡ್ಮೆಂಟ್ ಬಿಲ್ 2009 ಪಾರ್ಲಿಮೆಂಟಿಗೆ ಅಂದರೆ ಸಂಸತ್ತಿನಲ್ಲಿ ಮಂಡಿಸಲಾಯಿತು. ಬಟ್ ಈ ಒಂದು ಬಿಲ್ಲು ವಾಪಸ್ ಬಂತು ಮತ್ತು ಈ ಒಂದು ಬಿಲ್ಗೆ ಹಲವಾರು ಬದಲಾವಣೆಗಳನ್ನು ಮಾಡಿ 2011ರಲ್ಲಿ ಮತ್ತೆ ಈ ಪಾರ್ಲಿಮೆಂಟಲ್ಲಿ ಅದನ್ನು ಮಂಡಿಸಲಾಯಿತು. ನಂತರ ಈ ಬಿಲ್ಲು ಲೋಕಸಭಾ ಮತ್ತು ರಾಜ್ಯಸಭಾದ ಒಪ್ಪಿಗೆಯನ್ನು ಪಡೆದು ಪ್ರೆಸಿಡೆಂಟರ ಒಂದು ಒಪ್ಪಿಗೆಯನ್ನು 29 ಆಗಸ್ಟ್ 2013ರಲ್ಲಿ ಇದು ಪಡೆಯಿತು. ಈ ಒಂದು ಬಿಲ್ಲನ್ನು ನಂತರ ಕಂಪನಿಯ ಕಾಯ್ದೆ 2013 ಅಂತ ಹೆಸರಿಸಲಾಯಿತು. ಈ ಒಂದು ಕಾಯ್ದೆ ಆವಾಗ ಜಾರಿಯಲ್ಲಿದ್ದಂತಹ ಕಂಪನಿಯ ಕಾಯ್ದೆ 1956ರ ಬದಲಾಗಿ ಈ ಒಂದು ಕಂಪನಿಯ ಕಾಯ್ದೆ 2013 ಜಾರಿಗೆ ಬಂದಿದೆ ಮತ್ತು ಈ ಒಂದು ಕಾಯ್ದೆ ಭಾರತದ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುತ್ತೆ. ಮತ್ತು
ಈ ಒಂದು ಕಾಯ್ದೆ ಯಾರಿಗೆ ಅನ್ವಯಿಸುತ್ತೆ ಅಂತಂದರೆ, ದಿಸ್ ಆ್ಯಕ್ಟ್ ಈಸ್ ಅಪ್ಲಿಕಬಲ್ ಟು ಆಲ್ ಕಂಪನೀಸ್ ಇನ್ಕಾರ್ಪೊರೇಟೆಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್, ದಟ್ ಈಸ್ ಎಕ್ಸಿಸ್ಟಿಂಗ್ ಕಂಪನೀಸ್ ಆ್ಯಕ್ಟ್ ಆ್ಯಂಡ್ ಆಲ್ಸೋ ದ ಓಲ್ಡ್ ಕಂಪನೀಸ್ ಆ್ಯಕ್ಟ್. ಈ ಒಂದು ಕಾಯ್ದೆ ಭಾರತೀಯ ಕಂಪನಿಯ ಕಾಯ್ದೆಗಳ ಪ್ರಕಾರ ನೋಂದಣಿಯಾಗಿರುವಂತಹ ಎಲ್ಲ ಕಂಪನಿಗಳಿಗೂ ಅದು ಅನ್ವಯಿಸುತ್ತೆ. ನೋಂದಣಿಯಾಗಿರುವ ಕಂಪನಿಗಳು ಅಂದರೆ ಇವಾಗ ಜಾರಿಯಲ್ಲಿ ಇರುವಂತಹ ಕಂಪನಿಯ ಕಾಯ್ದೆ ಅಡಿಯಲ್ಲಿ ಅಥವಾ ಹಿಂದೆ ಇದ್ದಂತಹ ಕಾಲದಿಂದ ಕಾಲಕ್ಕೆ ಇದ್ದಂತಹ ಕಂಪನಿಯ ಕಾಯ್ದೆಗಳ ಅಡಿಯಲ್ಲಿ ಒಂದು ನೋಂದಣಿ ಆಗಿರುವ ಎಲ್ಲ ಕಂಪನಿಗಳಿಗೂ ಈ ಒಂದು ಆ್ಯಕ್ಟು ಅನ್ವಯ ಆಗುತ್ತೆ. ಈ ಒಂದು ಆ್ಯಕ್ಟ್ ಮೇನ್ ಫೀಚರ್ ಏನಂತ ಹೇಳಿದ್ರೆ, ಇದು ಮುಂಚೆ ಇದ್ದಂತಹ ಆ್ಯಕ್ಟಲ್ಲಿ ಹಲವಾರು ಅನಾವಶ್ಯಕವಾಗಿ ಹಲವಾರು ಸೆಕ್ಷನ್ಸ್ಗಳಿತ್ತು, ಅವನ್ನೆಲ್ಲ ತೆಗೆದು ಹಾಕಿ ಇದನ್ನು ರೀಸೈಸ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಆ್ಯಕ್ಟಲ್ಲಿ ಕೇವಲ 7 ಶೆಡ್ಯೂಲು, 29 ಚಾಪ್ಟರು ಮತ್ತು 470 ಸೆಕ್ಷನ್ಸ್ಗಳು ಇವೆ ಅಂತ ನಾವು ತಿಳ್ಕೊಳ್ಬೋದಾಗಿದೆ. ವೆನ್ ಕಮ್ ಟು ದ ಫೀಚರ್ಸ್ ಆಫ್ ಕಂಪನೀಸ್ ಆ್ಯಕ್ಟ್ 2013, this act is named as Companies Act 2013 because many significant changes made in this act in the year 2013. I am going to cover some important changes, that is significant changes made in this act. ಭಾರತೀಯ ಕಂಪನಿಯ ಕಾಯ್ದೆ 2013ರಲ್ಲಿ ಹಲವಾರು ಪ್ರಮುಖವಾದ ಬದಲಾವಣೆಗಳನ್ನು ತರಲಾಗಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಬದಲಾವಣೆಗಳನ್ನು ನಾನು ಮೇನ್ ಫೀಚರ್ಸ್ ಆಫ್ ಕಂಪನೀಸ್ ಆ್ಯಕ್ಟ್ 2013 ಅಂತೇಳಿ ಕೆಲವೊಂದು ಬದಲಾವಣೆಗಳನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅವುಗಳಲ್ಲಿ ಮುಖ್ಯವಾದವು, ಫಸ್ಟ್ ಒನ್, ಯೂನಿಫಾರ್ಮ್ ಅಕೌಂಟಿಂಗ್ ಇಯರ್. Earlier there was no uniform accounting year applicable to all companies, but Companies Act 2013 makes mandatory provision to adapt uniform accounting year to all companies starting from 1st April and ends with the 31st March of the next year. ಏಕರೂಪದ ಅಕೌಂಟಿಂಗ್ ಇಯರ್ ಅನ್ನೋ ಒಂದು ರೂಲನ್ನು ಈ ಒಂದು ಕಾಯ್ದೆ ಜಾರಿಗೆ ತಂದಿದೆ. ಮುಂಚೆ ಕಂಪನಿಗಳು ಭಾರತೀಯ ಕಂಪನಿಯ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾಗಿರುವ ಕಂಪನಿಗಳು ಅದಕ್ಕೆ ಬೇಕಾದ ಹಾಗೆ ಅಕೌಂಟಿಂಗ್ ಇಯರನ್ನು ಅದು ಅಳವಡಿಸ್ಕೊಳ್ಬೋದಾಗಿತ್ತು. ಬಟ್ ಇದು ಹಲವಾರು ರೀತಿಯಲ್ಲಿ ಅದು ಸಮಂಜಸ ಅಲ್ಲ. ಎಲ್ಲ ಕಂಪನಿಗಳಿಗೂ ಒಂದೇ ರೀತಿಯ ಒಂದು ಅಕೌಂಟಿಂಗ್ ಇಯರ್ ಇರಲಿ ಅನ್ನೋ ಉದ್ದೇಶದಿಂದ ದಿಸ್ ಆ್ಯಕ್ಟ್ ಮೇಕ್ಸ್ ದ ಮ್ಯಾಂಡೇಟರಿ ಪ್ರಾವಿಷನ್ ಆಫ್ ಅಕೌಂಟಿಂಗ್ ಯೂನಿಫಾರ್ಮ್ ಅಕೌಂಟಿಂಗ್ ಇಯರ್. ಈ ಒಂದು ಕಾಯ್ದೆ ಅಡಿಯಲ್ಲಿ ನೋಂದಣಿಯಾಗಿರುವ ಎಲ್ಲ ಕಂಪನಿಗಳು ಏಕರೂಪದ ಒಂದು ಅಕೌಂಟಿಂಗ್ ಇಯರನ್ನು ಅದು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿದೆ. ಅಂತಂದರೆ 1st ಏಪ್ರಿಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಇಯರ್ 31st ಮಾರ್ಚ್ಗೆ ಅದು ಎಂಡ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ಒಂದು ಬದಲಾವಣೆ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ ಆಫ್ ಡಾಕ್ಯುಮೆಂಟ್. Earlier, companies were used to maintain their books of account and prepare their financial statement and submit their financial statement manually. But this Companies Act 2013 makes the mandatory provision to all companies to maintain their books of accounts document like financial statement in electronic form. ಈ ಒಂದು ಕಾಯ್ದೆಯ ಅಡಿಯಲ್ಲಿ ಎಲ್ಲ ಕಂಪನಿಗಳು ತಮ್ಮ ಲೆಕ್ಕಪತ್ರಗಳು ಮತ್ತು ದಾಖಲೆಗಳನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಅವು ಮೇಂಟೈನ್ ಮಾಡಬೇಕಾಗಿದೆ ಮತ್ತು ಸಂಬಂಧಪಟ್ಟವರಿಗೆ ಅದು ಎಲೆಕ್ಟ್ರಾನಿಕ್ ಫಾರ್ಮ್ ಮುಖಾಂತರನೇ ಅದು ಸಬ್ಮಿಟ್ ಮಾಡಬೇಕು ಅಂತ ಒಂದು ಮ್ಯಾಂಡೇಟರಿ ಅಂದರೆ ಕಡ್ಡಾಯವಾದ ಒಂದು ಪ್ರಾವಿಷನನ್ನು ಇದು ತಂದಿದೆ. ಅತಿ ಮುಖ್ಯವಾದ ಇನ್ನೊಂದು ಬದಲಾವಣೆಯನ್ನು ಈ ಕಂಪನಿಯ ಕಾಯ್ದೆಯಲ್ಲಿ ನಾವು ಗಮನಿಸೋದಾದರೆ ಏಕ ವ್ಯಕ್ತಿ ಕಂಪನಿ, 1 person company, OPC. This is one of the significant changes introduced in the Companies Act of 2013. According to the provision of OPC, only one member can establish a private company in India after the introduction of this act.
2013 ಕಂಪನಿಯ ಕಾಯ್ದೆಯ ಅತಿ ಮುಖ್ಯವಾದ ಒಂದು ಬದಲಾವಣೆ ಅಂತ ಹೇಳಿದ್ರೆ ಏಕ ವ್ಯಕ್ತಿ ಕಂಪನಿಯನ್ನು ಅದು ಜಾರಿಗೆ ತಂದಿದೆ. ಅಂದರೆ ಪ್ರಾರಂಭ ಮಾಡ್ಬೋದು ಅನ್ನೋ ಒಂದು ಪ್ರಾವಿಷನ್ಗಳನ್ನು, ನಿಯಮಾವಳಿಗಳನ್ನು ಅದು ಬಿಟ್ಟಿದೆ. ಈ ಒಂದು ನಿಯಮಾವಳಿಗಳ ಪ್ರಕಾರ ಒಬ್ಬನೇ ಒಬ್ಬ ಸದಸ್ಯ ಒಂದು ಕಂಪನಿಯನ್ನು ಅವನು ಪ್ರಾರಂಭ ಮಾಡ್ಬೋದು. ನಮಗೆ ತಿಳಿದ ಹಾಗೆ ಒಂದು ಪ್ರೈವೇಟ್ ಕಂಪನಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಬೇಕಾಗಿತ್ತು. ಬಟ್ ಈ ಒಂದು ಪ್ರಾವಿಷನ್ ಅಡಿಯಲ್ಲಿ ಒಬ್ಬ ಸದಸ್ಯ ಒಂದು ಸಂಸ್ಥೆಯನ್ನು ಅವನು ಪ್ರಾರಂಭ ಮಾಡ್ಬೋದು. ಇದು ಯುವ ಉದ್ಯಮಿಗಳಲ್ಲಿ ಒಂದು ಕಂಪನಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಉತ್ತೇಜನ ನೀಡೋದಕ್ಕೋಸ್ಕರ ಒಂದು ಇಂಟ್ರೊಡ್ಯೂಸ್ ಮಾಡಿರೋ ಅಂಥ ಒಂದು ಪ್ರಾವಿಷನ್ ಆಗಿದೆ ಅಂತೇಳಿ ನಾವು ಭಾವಿಸ್ಬೋದು. ನೆಕ್ಸ್ಟ್ ಒನ್ ಈಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಕಂಪನಿಗಳ ಸಾಮಾಜಿಕ ಹೊಣೆಗಾರಿಕೆಯನ್ನು ಸೆಕ್ಷನ್ 135ರಲ್ಲಿ ನಾವು ಇಲ್ಲಿ ಕಾಣ್ಬೋದಾಗಿದೆ. ಕಂಪನಿಯ ಕಾಯ್ದೆ 2013 ಸೆಕ್ಷನ್ 135ರಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಇಟ್ ಈಸ್ ದ ಮ್ಯಾಂಡೇಟರಿ ಪ್ರಾವಿಷನ್ for adoption of corporate social responsibility by all companies in India. Usually the rate of contribution towards CSR is based on the turnover and net worth of the company, and in the section 135 a lot of explanation and provisions are given in the act. ಕಂಪನಿಗಳ ಸಾಮಾಜಿಕ ಹೊಣೆಗಾರಿಕೆಯನ್ನು ಕಾಯ್ದೆಯ ಸೆಕ್ಷನ್ 135ರಲ್ಲಿ ನಾವು ಕಾಣ್ಬೋದಾಗಿದೆ. ಈ ಒಂದು ನಿಯಮಾವಳಿಗಳ ಪ್ರಕಾರ ಎಲ್ಲ ಕಂಪನಿಗಳೂ ಸಹ ಏನು ಮಾಡಬೇಕಾಗಿದೆ ಅಂದರೆ ಕಡ್ಡಾಯವಾಗಿ CSR ಅನ್ನು ಅವರು ನಿರ್ವಹಿಸಬೇಕಾಗಿದೆ. ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿಸ್ ಆ್ಯಕ್ಟ್ ಇಸ್ ಇಂಡಿಪೆಂಡೆಂಟ್ ಡೈರೆಕ್ಟರ್. ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, 2/3 of the total number of directors of the company should be made independent. ಸ್ವತಂತ್ರ ನಿರ್ದೇಶಕರು. ಒಂದು ಕಂಪನಿಯ ಒಟ್ಟು ನಿರ್ದೇಶಕರ ಸಂಖ್ಯೆಯಲ್ಲಿ 2/3 ಸದಸ್ಯರನ್ನು ಅವರು ಏನಂತ ಮಾಡಬೇಕು ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂತ ಹೇಳಿ ಅವರು ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. Next important feature is introduction of women director. To certain classes of companies, it is compulsory provision to include at least one women director to the board of directors of the company. ಮಹಿಳಾ ನಿರ್ದೇಶಕರನ್ನು, ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕರನ್ನು ಒಂದು ಕಂಪನಿಯ ನಿರ್ದೇಶಕರ ಮಂಡಳಿಯಲ್ಲಿ ಅವರು ಕಡ್ಡಾಯವಾಗಿ ಅವರು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಸಹ ಕಂಪನಿಯ ಕಾಯ್ದೆ ಅಡಿಯಲ್ಲಿ ಕೊಟ್ಟಿದ್ದಾರೆ. ಮುಂದುವರೆದು ನಾವು ತಿಳ್ಕೊಳ್ಳೋದಾದರೆ, the act increases the maximum number of members of a private company. In earlier Companies Act, that is Companies Act of 1956, restrict the maximum number of members of a private company to 50. But in order to encourage the capital procurement and establishment of many projects, introduction of many projects by the private companies, the maximum number of members of a private company is enhanced, that is increased to 200. ಭಾರತೀಯ ಕಂಪನಿಯ ಕಾಯ್ದೆ 1956ರ ಅಡಿಯಲ್ಲಿ ಒಂದು ಪ್ರೈವೇಟ್ ಕಂಪನಿ ಅಂದರೆ ಖಾಸಗಿ ಕಂಪನಿಯ ಒಂದು ಸದಸ್ಯರ ಗರಿಷ್ಠ ಮಿತಿ 50 ಆಗಿತ್ತು. ಬಟ್ ಹಲವಾರು ಉತ್ತೇಜನಗಳನ್ನು ನೀಡೋದಕ್ಕೋಸ್ಕರ, ಅಂದರೆ ಬಂಡವಾಳ ಆಗಿರ್ಬೋದು ಅಥವಾ ಇನ್ನೊಂದು ಅಂತ ಹೇಳಿದ್ರೆ ಪ್ರಾಜೆಕ್ಟ್ಗಳನ್ನು ಅವರು ಹೆಚ್ಚಿನ ರೀತಿಯಲ್ಲಿ ಅವರು ತಗೊಳ್ಳಿ ಅನ್ನೋ ಉದ್ದೇಶದಿಂದ, ಆ ಉದ್ಯಮವನ್ನು ಚೆನ್ನಾಗಿ ಮಾಡಲಿ ಅನ್ನೋ ಉದ್ದೇಶದಿಂದ 50 ಇರೋ ಸದಸ್ಯರ ಗರಿಷ್ಠ ಮಿತಿಯನ್ನು 200ಕ್ಕೆ ಹೆಚ್ಚಿಸಲಾಗಿದೆ. ಈ ಒಂದು ಹೆಚ್ಚಿಸಲಾಗಿರುವ ಒಂದು ಸದಸ್ಯರ ಗರಿಷ್ಠ ಮಿತಿಯಿಂದ ಒಂದು ಪ್ರೈವೇಟ್ ಕಂಪನಿಗೆ ಹಲವಾರು ರೀತಿಯ ಲಾಭಗಳನ್ನು ತಂದುಕೊಟ್ಟಿದೆ. ಮತ್ತೊಂದು ಮೇನ್ ಫೀಚರ್ ಏನಂತ ಹೇಳಿದ್ರೆ, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಂಪನಿ ಲಾ ಟ್ರಿಬ್ಯುನಲ್.
The company established the Company Law Tribunal. Earlier, any mismanagement relating to the company affairs were discussed in National Law Board, but National Law Board was abolished. Therefore, any mismanagement relating to the company affairs should be they are going to be discussed, appeal to the ನ್ಯಾಷನಲ್ ಲಾ ಟ್ರಿಬ್ಯುನಲ್. ಈ ಒಂದು ನ್ಯಾಷನಲ್ ಲಾ ಟ್ರಿಬ್ಯುನಲ್ಗೆ ಅವರ ಅಪೀಲನ್ನು ಹೋಗಿ ಅವರು ತೀರ್ಮಾನವನ್ನು ತಗೊಳ್ಬೋದಾಗಿದೆ. ಅನದರ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿಸ್ ಆ್ಯಕ್ಟ್ ಇಸ್ fraud relating to company affairs. The fraud relating to company affairs was not explained in the earlier act or in any other law or rules relating to the company, and this was a major drawback in case of any mismanagement, any fraud arises by the managers or internal persons or outsiders to the relating to the company. The Companies Act 2013 defines the word fraud relating to the company affairs. ಹಾಗಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾವುದು ಕಂಪನಿಗೆ ಸಂಬಂಧಪಟ್ಟಂತೆ, ಕಂಪನಿಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಫ್ರಾಡ್, ಮೋಸ ಅಂದರೆ ಏನು, ವಂಚನೆ ಅಂದರೆ ಏನು ಅಂತ ಅದು ಡಿಫೈನ್ ಮಾಡಿರೋದ್ರಿಂದ ಇಂತಿಂತಹ ವ್ಯವಹಾರಗಳು ಫ್ರಾಡ್ ವ್ಯವಹಾರಗಳಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸೂಕ್ತವಾದ ಒಂದು ಪನಿಷ್ಮೆಂಟನ್ನು ಕೊಡಬಹುದು. ಮತ್ತು ಇನ್ನೂ ನಾವು ಮುಂದುವರೆದು ಈ ಒಂದು ನಿಟ್ಟಿನಲ್ಲಿ ತಿಳ್ಕೊಳ್ಳೋದಾದರೆ, ಇದು ಒಂದು ಎಂಪ್ಲಾಯೀಸಲ್ಲಿ ಒಂದು ಮೊರೈಲನ್ನು ಅದು ತರುತ್ತೆ ಅಂತ ನಾವು ಅಂದ್ಕೊಳ್ಬೋದು. ಆ್ಯಂಡ್ ದ ಆ್ಯಕ್ಟ್ ಆಲ್ಸೋ ಇಂಟ್ರೊಡ್ಯೂಸಸ್ ದ ಕ್ಲಾಸ್ ಆ್ಯಕ್ಷನ್ ಶೂಟ್. ದ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಕ್ಯಾನ್ ಗೋ ಫಾರ್ ಕ್ಲಾಸ್ ಆ್ಯಕ್ಷನ್ ಶೂಟ್ ರಿಲೇಟಿಂಗ್ ಟು ದ ಮಿಸ್ಮ್ಯಾನೇಜ್ಮೆಂಟ್ ರಿಲೇಟಿಂಗ್ ಟು ದ ಕಂಪನಿಯ ಅಫೇರ್ಸ್. ಕಂಪನಿಯ ನಿರ್ದೇಶಕರು ಯಾರಾದ್ರೂ ಆಗಲಿ ಕ್ಲಾಸ್ ಆ್ಯಕ್ಷನ್ ಶೂಟನ್ನು ಹಾಕ್ಕೊಂಡು ಅವ್ರು ಏನು ಮಾಡ್ಕೊಳ್ಬೋದು, ತೀರ್ಮಾನಗಳನ್ನು ಸಂಬಂಧಿಸಿದ ನ್ಯಾಯಮಂಡಳಿಯಿಂದ ಪಡ್ಕೊಳ್ಬೋದಾಗಿದೆ. ವಿಷಲ್ ಮೆಕಾನಿಸಮ್, ಈ ವಿಷಲ್ ಬ್ಲೋಯಿಂಗ್ ಫ್ರಮ್ ದ ಔಟ್ಸೈಡರ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇದು ಇಂಟ್ರೊಡ್ಯೂಸ್ ಮಾಡಿದೆ. ಈ ಒಂದು ವಿಷಲ್ ಮೆಕಾನಿಸಮ್ ಕಾನ್ಸೆಪ್ಟ್ ಇರೋದ್ರಿಂದ, ಅಂದರೆ ಕಂಪನಿಯ ಹೊರಗಿನ ವ್ಯಕ್ತಿಗಳು ಕಂಪನಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿನ ವ್ಯವಹಾರ ಏನಾದ್ರೂ ತಪ್ಪಾಗಿದ್ದರೆ ಅದನ್ನು ಸಂಬಂಧಪಟ್ಟವರಿಗೆ ತಿಳಿಸೋ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಥ್ರೂ ದ ಕಾನ್ಸೆಪ್ಟ್ ಕಾಲ್ಡ್ ವಿಷಲ್ ಬ್ಲೋಯಿಂಗ್, an outsiders to the company can inform the related person about the mismanagement or any fraud or any unethical things in the company, and actually this concept of the Companies Act build the morale and ethics in the employees of the company. The valuation of the Companies Act. Earlier there was no rule regarding who is the qualified person to value the company's asset, like it may be a fixed asset, it may be a goodwill, or it may be a current asset, whatever it may be. There was no strict rule regarding who actually going to value the company's asset. But this act makes the compulsory provision. The asset of the company should be valued by a qualified valuer. ಈ ಒಂದು ಕಾಯ್ದೆಯ ಅಡಿಯಲ್ಲಿ ಕಡ್ಡಾಯವಾಗಿ ಅರ್ಹತೆ ಹೊಂದಿರುವಂತಹ ಮೌಲ್ಯಮಾಪಕರು ಮಾತ್ರ ಕಂಪನಿಯ ಅಸೆಟ್ಟನ್ನು ಅವರು ಮೌಲ್ಯಮಾಪನ ಒಳಪಡಿಸಬಹುದಾಗಿದೆ. ಆಲ್ಸೋ ಅರ್ಹತೆಯುಳ್ಳ ಮೌಲ್ಯಮಾಪಕರಿಂದ ಮೌಲ್ಯ ಮಾಡಿರುವಂಥ ಅಸೆಟ್ಗಳ ಬೆಲೆಯನ್ನು ಅವರು ಕಾನೂನಿನ ಪ್ರಕಾರ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕಾದ್ರೆ ತಗೊಳ್ತಾರೆ, ಇಲ್ಲ ಅಂದರೆ ತಗೊಳ್ಳೋದಿಲ್ಲ. ಆ್ಯಂಡ್ ಅರ್ಲಿಯರ್ there was a major challenge to buy back the shares of the company when there is a default made by the company regarding payment of dividend or interest, etc. But the act makes some liberal rules to buy back the own shares of the company.
ಈ ಒಂದು ಕಾಯ್ದೆ ಅಡಿಯಲ್ಲಿ ಕಂಪನಿ ತನ್ನ ಷೇರುಗಳನ್ನು ಪುನಃ ಹಿಂದಕ್ಕೆ ಪರ್ಚೇಸ್ ಮಾಡಬೇಕಾದ್ರೆ ಹಲವಾರು ರೀತಿಯ ಒಂದು ಚಾಲೆಂಜಸನ್ನು ಅದು ಎದುರಿಸಬೇಕಾಗಿತ್ತು. ಒಂದು ವೇಳೆ ಡಿಫಾಲ್ಟ್ ಆಗಿರೋ ಶೇರ್ಸನ್ನು ಅದು ಬೈಬ್ಯಾಕ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಕಂಪನಿ ತನ್ನ ಷೇರುಗಳನ್ನು ಬೈಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹಲವಾರು ರೀತಿಯ ಲಿಬರಲೈಸೇಷನ್ ಪಾಲಿಸಿಗಳನ್ನು ಅವರು ಮಾಡಿದ್ದಾರೆ. These are the major features of the Companies Act. That is, let us once again recap our topic. The main features of the Companies Act include uniform accounting year, electronic form of document, one-person company, corporate social responsibility, independent director, women director, maximum number of members of a private company is 50. The establishment of National Law Tribunal, the definition of fraud relating to the Companies Act, the directors of a company can go for class action suit, vigil mechanism, valuation of company's asset, liberalization of buyback of shares, and many more major changes made in the Companies Act 2013. These are some important and significant changes made in this act, which were regarded as the features of Indian Companies Act of 2013. Thank you all. We will meet again in the next session. Stay safe. Thank you.